ಸರ್ಕಾರಕ್ಕೆ ಯಾವ ಭಾಷೆನಲ್ಲಿ ಹೇಳಬೇಕು. ಒಂದು ನಮ್ಮ ಮಾಹಿತಿ ಪ್ರಕಾರ 30 ವರ್ಷದಿಂದ ನಡೀತಾ ಇದೆ ಮುಂಚೆ ಉಪನೀತಿ, ಏನ್ ತೊಂದರೆ ಇಲ್ಲ. ಇವತ್ತು ಸರ್ಕಾರ ಬಂದ ತಕ್ಷಣ 1 ವರ್ಷದಿಂದ ಮಾಡ್ತಾ ಇದ್ದಾರೆ BIS. ಯಾವ ಕಂಪನಿಯ ಎಲ್ಲಿಂದಂತೆ ಗೊತ್ತಿಲ್ಲ ಎಲ್ಲ. ಆಮೇಲೆ ಏನ್ ಮಾಡ್ತಾ ಇದ್ದಾರೆ ಅವರು, ನಾನು ನಿನ್ನ ಪ್ರೆಸಿಡೆಂಟ್ ಇವತ್ತು ಡೈರೆಕ್ಟ್ ಹಾಕಿದ್ರು, ಏನಾಗ್ತಾ ಹತ್ತಾ ಇದಾರ ಗೊತ್ತಿಲ್ಲ, ಎಲ್ಲ ಕಳಪೆ ನೋಡಪ್ಪ. ಏನಾಗಿ ನೋಡ್ರಿ ರೇಟು ಸಣ್ಣ ಮಕ್ಕಳು ನೋಡ್ರಿ, ಎಷ್ಟು ಸ್ಮೈಲ್ ಖರಾಬ್ ಆಗ್ತಾ ಇದೆ ನೋಡಿ, ಹೆವಿ ಸರಿ ಇಲ್ಲ. ಈ ತರ ಬಹಳ ನಿನ್ನೆ ಹೋಗಿದ್ದೀವಿ, ತೋರಣ ಖರಾಬ್ ಇತ್ತು ನೋಡ್ರಿ. ಮುಂಚೆ ಖುಲ್ಲಾ ಇತ್ತು, ಓಪನ್ ಇತ್ತು, ಇರ್ಲಪ್ಪ ಸಾಕು. ಎಲ್ಲ ಪ್ಯಾಕಿಂಗ್ ಮಾಡಿ, ಎಲ್ಲ ಪ್ಯಾಕಿಂಗ್ ಮಾಡ್ತಾರೆ, ಒಳಗೆ ಏನ್ ಹಾಕ್ತಾರ ಗೊತ್ತಿಲ್ಲ. ನಾವು ನೇರವಾಗಿ ಟೀಚರೇ ಕೇಳಿದೀನಿ, ಅಡಿಗೆ ಸಹ ಕೇಳಿದೀನಿ, ಅದು ಸರ್ ಮುಂಚೆ ತರ ಇಲ್ಲ, ಮುಂಚೆ ಕ್ವಾಲಿಟಿ ಸರಿಯಾಗಿತ್ತು, ನಾವು ನೋಡ್ತಾ ಇದ್ದೀವಿ, ಈಗ ನೋಡಕ್ಕಾಗ್ತಾ ಇಲ್ಲ. ಎಲ್ಲ ಪ್ಯಾಕಿಂಗ್ ಏನಾಗ್ತಾ ಇದೆ ಗೊತ್ತಿಲ್ಲ. ಈ ತರ ನಮ್ಮ ಸರ್ಕಾರ ಬಗ್ಗೆ ಏನು ಟೀಕೆ ಮಾಡ್ತಾ ಇಲ್ಲ, ಬಟ್ ನಮ್ಮ ಟೈಮ್ ನಲ್ಲಿ ಏನ್ ರಿಸಲ್ಟ್ ಇತ್ತು ಇವನ್ ಬರ್ತಾ ಇದೆ. ಮುಂದೆ ಹೋಗ್ಬೇಕು, ನ್ಯೂಸ್ ಹೋಗ್ಬೇಕು, ದಿನ ಮುಂದೆ ಹೋಗ್ತಾ ಇದೆ. ನಮ್ಮ ಅವರಾಜ್ ಹಿಂದೆ ಹೋಗ್ತಾ ಇದೆ. ಆಮೇಲೆ ಅಂಗನವಾಡಿ ಹಿಂದೆ, ಅಂಗನವಾಡಿ ಕೂಡ ಅಧಿಕಾರಿ ಜೊತೆ ಇತ್ತು, ಕಂಪಲ್ಸರಿ ಇತ್ತು ಅವರು. ಅಂಗನವಾಡಿ ಏನಾಗಿದೆ, ಏನು ಆಹಾರವನ್ನು ಸಪ್ಲೈ ಮಾಡ್ತಾ ಇದ್ದಾರೆ, ನಮ್ಮ ಫುಡ್ ಆಹಾರ ಏನು ಕೊಡ್ತೇವೆ, ಈ ಆಹಾರ ಸರ್ಕಾರ ಬಂದ್ಮೇಲೆ ಚೇಂಜ್ ಮಾಡಿದ್ದಾರೆ, ಏಜೆನ್ಸಿ ಚೇಂಜ್ ಪೂರ್ತಿ ರಾಜ್ಯದಲ್ಲಿ. ಈ ಏಜೆನ್ಸಿ ಅವರು ಮುಂಚೆ ನಾವು 60 ಲಕ್ಷ ಬಿಲ್ ಆಗ್ತಾ ಇದ್ವಿ, ಈ ಬಂದ್ಮೇಲೆ 70 ಆಗಿದೆ. ಆ ಕ್ವಾಲಿಟಿ ಇಲ್ಲ ನೋಡ್ರಿ. ಅವ್ರೇನೋ ಅಂಗನವಾಡಿ ಆಹಾರ ಸರಬರಾಜು ಏಜೆನ್ಸಿ BIS, ಪೂರಾ ಹೆಸರು BIS, ನನಗೂ ಗೊತ್ತಿಲ್ಲ ಅವ್ರ ಹೆಸರು BIS. ಏನಪ್ಪ BIS ಅಂದ್ರೆ ಬ್ಯಾಚುಲರ್ ಸೈನ್ಸ್ ಏನೋ BIS ನೋಡಿ. ಅವ್ರಿಗೆ ಏನು ಕೊಡ್ತಾರ ನೋಡ್ರಿ, ಬೆಲ್ಲ. ಈ ಬೆಲ್ಲ ಓಪನ್ ಮಾಡಿ ಯಾವ ತರ ನಮ್ಮ ಹುಡುಗರು ತಿನ್ಬೇಕು. ಆಮೇಲೆ ಪ್ರತಿ ಅಂಗನವಾಡಿ ವಿಸಿಟ್ ಮಾಡಿದೀನಿ, ಕೇಳಿದೀನಿ, ಟೀಚರ್ ಕೇಳಿದೀನಿ, ಅಡಿಗೆ ಸಹ ಕೇಳಿದೀನಿ, ಏನಮ್ಮ ಈ ಚೆನ್ನಾಗಿತ್ತು, ಹಳೆ ಚೆನ್ನಾಗಿತ್ತು, ಸರ್ ಹಳೆ ಚೆನ್ನಾಗಿತ್ತು, ಹಳೆ ಕ್ವಾಲಿಟಿ ಇತ್ತು. ಈ ಸರ್ಕಾರ ಬಂದ ಮೇಲೆ ಪೂರ್ತಿ ಓಪನ್ ಮಾಡ್ರಿ, ತಿಂಡಿ ಆಗಿದೆ ಇಲ್ಲ ಮಾಡಿರಿ ನೋಡ್ರಿ, ಯಾವ ತರ ತಿನ್ಬೇಕು ನೋಡ್ರಿ. ಬೆಲ್ಲ ರವಾ ಸೀರಾ ನೋಡ್ರಿ, ಯಾವ ಪೇಪರ್ ತಗೋರಪ್ಪ, ಯಾವ ತರ ನಮ್ಮ ಹುಡುಗರು ತಿನ್ಬೇಕು, ಯಾವ ಕ್ವಾಲಿಟಿ ಏನು. ಆಮೇಲೆ ಬೇರೆ ಒಂದು ಪ್ಯಾಕೆಟ್ ಹೇಗಿತ್ತು ಇಲ್ಲಪ್ಪ, ಅಧ್ಯಕ್ಷ ಬೇರೆ ಪ್ಯಾಕಿಂಗು, ಈ ಪ್ಯಾಕಿಂಗ್ ಬೇರೆ ಈ ಬಿ ಸರಿ ಇಲ್ಲ. ಎಲ್ಲ ಪ್ಯಾಕಿಂಗ್ ಮುಂಚೆ ನಿಂತು ಅವ್ರು ಎಷ್ಟು ಬೇಕು ತೋರಿಸಿ ನೋಡಿ ಕೂತಾದ್ರು, ಖುಲ್ಲಾ ಇತ್ತು. ಆಮೇಲೆ ಎಲ್ಲ ಅವರಾದ್ಮೇಲೆ ಪ್ಯಾಕ್ ಮಾಡ್ತಾ ಇದ್ದಾರೆ, ಅವರಾದ್ಮೇಲೆ ಪ್ಯಾಕ್ ಮಾಡ್ತಾ ಇದ್ದಾರೆ. ಮುಂಜಾನೆ ಇತ್ತು, ಓಪನ್ ನಾನು ನೋಡ್ತೀವಿ, 31 ಜನರಿಗೆ ಅವರು ಸರ್ಕಾರ ಕಡೆಯಿಂದ ತಗೊಳ್ತಾರೆ, ಫುಡ್ ಎಲ್ಲ ಕೊಡ್ತಾರೆ. ಎಷ್ಟು 9, 10 ಬಿಲ್ ಮಾಡ್ತಾರೆ ಪೂರ್ತಿ. ಅಡ್ಮಿಷನ್ 31, ಫುಡ್ ಕೊಡಬೇಕು 8, 9, 10 ಬಿಲ್ಲು ಪೂರ್ತಿ. ಆಮೇಲೆ ಅಡ್ಮಿಷನ್ 23 ಬರ್ತಾರ 4 ಬಿಲ್ ಪೂರಾ. ಅಡ್ಮಿಷನ್ 34 ಬರ್ತಾರ 6
ಬಿಲ್ ಪೂರ್ತಿ, ಅಡ್ಮಿಷನ್ 27 ಬರ್ತಾರ 3 ಬಿಲ್ ಪೂರ್ತಿ, ಅಡ್ಮಿಷನ್ 25 ಬರ್ತಾರ 1. ಏನ್ ನಾವು ಮುಂಚೆ ಕೂಡ ನಮ್ಮ ಸರ್ಕಾರ ಇದ್ದು ನಾನು MLA ಇದ್ದೀನಿ 4 ಟೈಮ್ ಎಲ್ಲಾನು ಮೀಟಿಂಗ್ ಮಾಡಿ ಎಷ್ಟು ಇದೆ ಎಷ್ಟು ನಾನು ಕಳಿಸ್ತಾ ಇದ್ದೀನಿ. ಅದಕ್ಕಾಗಿ ನಮ್ದು ಬಿಲ್ 50 60 ಇತ್ತು, ಇವತ್ತು 70 ಆಗ್ತಾ ಇದೆ. 75 70 ಯಾಕಂದ್ರೆ ನಾವೇನ್ ಮಾಡಿದೀನಿ ಮುಂಚೆ ಎಷ್ಟು ಪರ್ಸೆಂಟ್ ಎಷ್ಟು 12 ಬಿಲ್ ಮಾಡ್ರಿ, 4 ಬಿಲ್ ಮಾಡ್ರಿ, 6 ಇನ್ನೂ ಇಲ್ಲ. ಅಡ್ಮಿಷನ್ ಎಷ್ಟು ರಿಜಿಸ್ಟರ್ ನಲ್ಲಿ 31 ಬಿಲ್, 23 ಬಿಲ್, 34 ಬಿಲ್, 27 ಬಿಲ್, 25 ಬಿಲ್, ಪ್ರೆಸಿಡೆಂಟ್ 1 3 6 4. ಸರ್ಕಾರ ಇದೆ, ಅನ್ನ ಕಾನೂನಿದೆ, ಯಾವ್ದು ಅರ್ಥ ಆಗ್ತಾ ಇಲ್ಲ. ನಮ್ಗೆ ಏನ್ ಮಾಡಬೇಕು ಅನ್ನೋ ಅರ್ಥ ಆಗ್ತಾ ಇಲ್ಲ. ಈ ಮಿನಿಸ್ಟರ್ ಯಾವ ಮಿನಿಸ್ಟರ್ ಅವ, ಯಾವ ಡಿಸ್ಟಿಕ್ ಬಂದಿದ್ದಾರೆ, ಯಾವ ಮೀಟಿಂಗ್ ಮಾಡ್ಯಾರ, ನಮ್ಮ ಅರ್ಥ ಆಗ್ತಾ ಇಲ್ಲ. ಯಾರಿಗೆ ಮುಂದೋಗಪ್ಪ ಇಲ್ಲ, ಯಾಕೆ ಬಂದರೆ ಅಲ್ಲಿ ಎಲ್ಲ ನಲ್ಲಿ ನಿನ್ನೆ ಇಲ್ಲಿಗೆ ಹೋಗಿದ್ದೀವಿ, ಡೈರೆಕ್ಟ್ ಕುಸ್ತಿ, ಬೇರೆ ಏನು ನಾನು ಹೇಳಿದ್ರೆ ಅಂಗನವಾಡಿ ಓಕೆ, PDO ಓಕೆ, ಜೆ ಬೆಳೆದ್ರೆ ಎಲ್ಲ ಖನನ ಬರಬೇಕು. ಸರ್ ತುಟ್ಟಿ ಸರಿ ಇಲ್ಲ, ಡ್ರೈನ್ ಮಾಡ್ಯಾರ, ಮುಚ್ಚಿಲ್ಲ, ಏನು ಕಂಪ್ಲೇಂಟ್. ನಾನು ಮಂತ್ರಿಗೆ ಲೆಟರ್ ಕೊಟ್ಟಿದ್ದೀನಿ, ಏನ್ ರಿಪ್ಲೈ ಇಲ್ಲ, ಏನ್ ಕಮಿಟಿ ಮಾಡಿಲ್ಲ, ಏನ್ ಆಕ್ಷನ್ ಇಲ್ಲ. ನಾವೇನ್ ಮಾಡಬೇಕು? ನಾನು ಅಧಿಕಾರಿಗೆ ಹೇಳಿದ್ದೀನಿ, ಏನ್ ಮಾಡ್ತಾರೆ ಅವರ ವಿಷಯ, ನಮ್ಮ ವಿಷಯ ಇಲ್ಲ. ನಾನು ಗಮನಕ್ಕೆ ತಂದೀನಿ, ನಾನು ಇಲ್ಲ, ಊರ್ ಜನ ಹೇಳ್ತಾ ಇದ್ದಾರೆ, 100 ಜನ ಹೇಳ್ತಾ ಇದ್ದಾರೆ, 100 ಜನ ಒಬ್ಬರೇ ಯಾರಿಲ್ಲ. ಅದಕ್ಕಾಗಿ ನಾವು ಮಿನಿಸ್ಟರ್ಗೆ ಹೇಳಿದ್ದೀನಿ, ರಿವೈಸ್ ಎಸ್ಟಿಮೇಟ್ ಮಾಡ್ರಿ, ಇಲ್ಲಾಂದ್ರೆ ಯಾರು ಮಾಡ್ತಾ ಇಲ್ಲ. 4 ತಿಂಗಳು ಮಾಡಬೇಕು, 9 ತಿಂಗಳು ಮಾಡಬೇಕು, 3 ವರ್ಷ ಆಗಿದೆ, ಕ್ವಾಲಿಟಿ ಕೆಲಸ ಆಗಿಲ್ಲ. ಪೂರ್ತಿ ನಮ್ಮ ಜೊತೆ ಇದ್ದು ಅವರು ನಮ್ಮ ಜೊತೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕಾಧಿಕಾರಿ, ಆಮೇಲೆ ನಮ್ಮೆಲ್ಲ ಮುಖಂಡರು, ನಮ್ಮ ಅಧ್ಯಕ್ಷರು, FMC ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ನಮ್ಮ ಜಿಲ್ಲಾ ಪಂಚಾಯತ್ ಅವರು ಚುನಾವಾಗಿಲ್ಲ, ಎಲ್ಲ ಪೂರ್ತಿ ಟೀಮ್, ವಿಶೇಷವಾಗಿ ನಮ್ಮ ಪಾರ್ಟಿಯ ಬಿಜೆಪಿಯ ನಮ್ಮ ಅಧ್ಯಕ್ಷರು ರಾಮಶೆಟ್ಟಿ ಪನ್ನಾಳೆ ಅವರು ಜೊತೆ ಮಲ್ಲಪ್ಪ ಬೆಳಗ್ಗೆ ಪ್ರಕಾಶ್ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೋಡಿದ್ರೆ ಡಿವೈಡರ್ ಕೊಡಗಾವ್ ಮುಂಚೆ ಏನಿತ್ತು, ಅರೆ ಹಳೆ 8 ಕೊಡಗಾವ್ ಮುಂಚೆ ನೋಡಿದ್ರೆ ಹೆಡ್ಡೆ ಕೊಡಗಾವ್ ಮಾಡಿದ್ವಿ ಇಲ್ಲ. ಆಮೇಲೆ ಶಿವರಾಜು ಸೋಮಾರು ಎಲ್ಲ ನಮ್ಮ ಜೊತೆ ಪೂರ್ತಿ ಟೀಮ್ ಹೇಳ್ತಾರ, ಹಿಂದಿ ಮೇ ಹಲವಾರು ಸಾಥ್ ಮೇ ಎಲ್ಲ ಇತ್ತು. ಅದಕ್ಕಾಗಿ ಎಲ್ಲ ಟೀಮ್ಗೆ ಅಭಿನಂದನೆ, ಎಲ್ಲ ಅಧಿಕಾರಿಗೆ ಅಭಿನಂದನೆ, ಎಲ್ಲ ನಮ್ಮ ಪತ್ರ ಬಂದಿಗೆ ಅಭಿನಂದನೆ. ಸುಳ್ಳು ಹೇಳ, ಶುದ್ಧ ಸುಳ್ಳು ಹೇಳ್ತಾರೆ, ನಾನು ಶುದ್ಧ ಸುಳ್ಳು, ಫೈಟ್ ಸುಳ್ಳು. ಎಲ್ಲ ಕರ್ನಾಟಕ ಒಂದೇ ಏಜೆನ್ಸಿ, ರಾಜ್ಯಭರ 220 per ಕಾನ್ಸ್ಟೆನ್ಸಿ, ಒಂದೇ ಏಜೆನ್ಸಿ. ವೆರಿ ಕರಪ್ಟ್, ಮೋಸ್ಟ್ ಕರಪ್ಟ್ ಆಫೀಸರ್, ವೆರಿ ಮೋಸ್ಟ್ ಕರಪ್ಟ್ ಆಫೀಸರ್. ಅವರೇ ನಮ್ಮ ಅವರ ಸತ್ಯನಾಶ ಮಾಡಿ ಅವರೇ ಮಾಡ್ಯಾರ. ಸರ್, ಈಗ ನೀವು 250 ಕೋಟಿ ಕೊಟ್ರಿ, ಅಧಿಕಾರಿಗಳು ಕೆಲಸ ಮಾಡಿಲ್ಲ, ಈ ಜನರ ನೀರಿನ ಸಮಸ್ಯೆ ಇದೆಯಲ್ಲ, ಅದು ಯಾರಿಗೆ ಹೇಳ್ಬೇಕು? ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಾಪಸ್ ರಿವೈಸ್ ಇಷ್ಟು ಮಾಡಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇದೆ ಕೆಲವು ಊರು ಆಗಿದೆ, ಕಮಾನಗರ ಜಾಸ್ತಿ ಆಗಿದೆ, ಬೇರೆ ಬೇರೆ ಆಗ್ತಾ ಇದೆ, ಎಲ್ಲೆಲ್ಲಿ ಡಿಮಾಂಡ್ ಏನಾಗಿದೆ, ಬೇಸ್ಮೆಂಟ್ ಏನಾಗಿದೆ, ಬೇಸ್ಮೆಂಟ್. ಈ ಮುಂಚೆ ಅವರ ಏಜೆನ್ಸಿ ಅವ್ರು ಬರ್ಬೇಕು, ಕೆಲಸ ಮಾಡಬೇಕು, ಅವ್ರು ಮಾಡಿಲ್ಲ. ನಾವು ಹೇಳಿದೀನಿ, ಫೋನ್ ಮಾಡಿ ಅವ್ರಿಗೆ, ಸರ್ ಮಾಡ್ತಾ ಇದೀನಿ ಹೇಳಿದ್ರು, ಬೇಸ್ಮೆಂಟ್ ಸರಿಯಾಗಿಲ್ಲ. ಅಧಿಕಾರಿ ಏನ್ ಮಾಡ್ತಾರೆ, ಬೇಸ್ಮೆಂಟ್ ಬಿಲ್ಡಿಂಗ್ ಇರಲ್ಲ, ಈ ತರ ಆಗಿದೆ. ಸರ್ಕಾರಕ್ಕೆ ನಾನು ಲೆಟರ್ ಬರೆದಿದ್ದೀನಿ, ಇಂಚಾರ್ಮೆಂಟ್ ಗಮನ ತಂದಿನಿ. ಆಮೇಲೆ ಅವರಿಗೆ ರಿವೈಸ್ ಎಸ್ಟಿಮೇಟ್ ಮಾಡಿ ಊರಿನಲ್ಲಿ ಓಪನ್ ವೆಲ್ ಬೇಕು. ಈ ಬೋರಿನ ಸಮಸ್ಯೆ ಹಾಲಾಗಲ್ಲ. ನಾಳೆ ಮೀಟಿಂಗ್ ಕರೆದೀನಿ,
CRC, BRC, BO ಈ ಬಗ್ಗೆ ನಾವು ಅವ್ರಿಗೆ ಹೇಳಿದೀನಿ, ಎಲ್ಲಿ ಅಡ್ಮಿಷನ್ ಜಾಸ್ತಿ ಇದೆ ಎಲ್ಲಿ ಟೀಚರ್ ಹಾಕ್ರಿ, ಆಮೇಲೆ ಎಲ್ಲಿ ಹುಡುಗರು ಕಡಿಮೆ ಯಾವ ಊರಲ್ಲಿ ಅವೇರ್ನೆಸ್ ಮಾಡಿ ಅಡ್ಮಿಷನ್ ಜಾಸ್ತಿ ಮಾಡಿ. ಪ್ರೈವೇಟ್ ಹೋಗಬಾರ್ದು. ಪ್ರೈವೇಟ್ ಮಾಡ್ತಾ ಇದೀವಿ. ಹಳ್ಳಿಯಿಂದ ತಂಡದಿಂದ ಅವ್ರ ಬರ್ತಾರೆ ಜನ. ಮಿನಿಮಮ್ 3 ತಿಂಗಳಲ್ಲಿ 4-5 ಆಕ್ಸಿಡೆಂಟ್ ಆಗಿದೆ. ಈ ವಾಡಂಬಾಗ್ ತಂಡ, ಸಾರಿ ಬಸವಾಡಿ ತಂಡ ಎಲ್ಲಿಂದು ಆಕ್ಸಿಡೆಂಟ್ ಆಗಿದೆ. ಹಾಗಾಗಿ ಸೇಫ್ ಇಲ್ಲ, ನಮ್ಮ ಮಕ್ಕಳು ಸೇಫ್ ಇಲ್ಲ. ಸರ್ಕಾರಿ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗಬೇಕು ನಮ್ಮ ಒತ್ತಾಯ ಇದೆ, ವಿನಂತಿ. ನಿಮ್ಮ ಔರಾದ ಪಟ್ಟಣದಾಗ ಮಾಡ್ತಾ ಇದಾರಲ್ಲ ಸರ್, 50,000 ಲಕ್ಷ ರೂಪಾಯಿ ತಗೊಂಡು ಜನಗಣ ಪರ್ಮಿಷನ್ ಇದ್ರೆ ನಿಮ್ಮ ಔರಾದ ಪಟ್ಟಣದ ಗುರುನಾನಕ ಸ್ಕೂಲ್ ಇದೆ, ಔರಾದಲ್ಲಿ ಹಾಕಿದ್ದಾರೆ ಸರ್. ಇದೆ ಅಂತ ಹೇಳ್ತೀರಿ, ಅದನ್ನು ಡೆವಲಪ್ಮೆಂಟ್ ಮಾಡಕ್ಕೆ ಅಧಿಕಾರಿಗಳು ನಮ್ಗೆ ಸಾಥ್ ನೀಡ್ತಿಲ್ಲ ಅಂತ ಹೇಳ್ತೀರಿ ಸರ್. ಆದ್ರೆ ಅಧಿಕಾರಿಗಳು ಈ ಕುಮ್ಮಕ್ಕಿನಿಂದನೋ ಏನೋ ಇವತ್ತು ಬೀದರ್ ಜಿಲ್ಲೆಯಾದ್ಯಂತ ಎಲ್ಲಿ ರಾಜ್ಯದಾಗ ಎಲ್ಲಿ ಇರ್ತಷ್ಟು ಬೀದರ್ ಜಿಲ್ಲೆಯಲ್ಲಿ ಅದು ಔರಾದು ಕೆಲವೊಂದಿಷ್ಟು ಭಾಗ ಕಾಮಲ್ನಗರ ಈ ಎಲ್ಲ ಭಾಗಗಳಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳೇ ಇದಾವೆ ಸರ್. ನಾವು ಈ ಬಗ್ಗೆ ಪದೇ ಪದೇ ಅಧಿಕಾರಿಗೆ ದೂರು ಕೊಟ್ಟಿದ್ದೀವಿ. 2008 ಮುಂಚೆ ರಿಸಲ್ಟ್ 37, 38 ಇತ್ತು. 9, 10, 12 ನೋಡಿದ್ರಿ. ನಾವು ರೀಚ್ ಮಾಡಿದೀವಿ 85 ತನಕ. ನಾವು ಟೀಚರ್ ಸನ್ಮಾನ ಮಾಡಿ, ಸ್ಟೂಡೆಂಟ್ ಸನ್ಮಾನ ಮಾಡಿ, ಅವೇರ್ನೆಸ್ ಮಾಡಿ, ಮನಮೂಲ ಹೆಚ್ಚು ಮಾಡಿ 85 ತನಕ ತಗೊಂಡು ಹೋಗಿದ್ದೀವಿ ನಾವೇ. ಈ 2 ವರ್ಷ ರಿಸಲ್ಟ್ 85 to 55 ಈಗಾಗಿದೆ. ಈ ವರ್ಷ ಎಷ್ಟು ರಿಸಲ್ಟ್ 56 ಆಗಿದೆ ನೋಡಿ. ಆಮೇಲೆ ನಾನು ನಾವು ನೋಡ್ರಿ 2008 ಮುಂಚೆ ಕೇಳ್ರಿ, ಇಲ್ಲ 37, 26 ಯಾವಾಗ 40 ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಸಮಾಧಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸರ್. ಆರೋಪನಿಲ್ಲ, ಹೊರಳಿಲ್ಲ, ಆರೋಪ ಸರಿ ಇಲ್ಲ, ಮಾಡಬಾರ್ದು. ಆ ಕಡೆಯಿಂದ ಅವರು MP ಆಗಿದ್ದಾರೆ, ವಿಜೇಂದ್ರ ದೇಶದಲ್ಲಿ MP ಆಗಿದ್ರು. ಅವ್ರು ಶಾಸಕರು ಸೋತರು, ಹಿನ್ನೆಲೆ ಆಗಿದೆ, ಹಿನ್ನೆಲೆ ಸೋಲಾಯಿತು. ಅವರು ವಿಜೇಂದ್ರ ನೇತೃತ್ವದಲ್ಲಿ ಆದೇಶದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಯಡಿಯೂರಪ್ಪ ಟಿಕೆಟ್ ಕೊಟ್ಟಿದ್ದಾರೆ, ಪಾರ್ಟಿ ಹೈಕಮಾಂಡ್ ಕೊಟ್ಟಿದ್ದಾರೆ, MP ಆಗಿರುತ್ತೆ. ರಾಜ್ಯದಲ್ಲಿ ಇದು ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಪೂರಾ ಲೂಟಿ ಮಾಡ್ತಾ ಇದ್ದಾರೆ. ಸರ್ಕಾರ ನೋಡ್ತಾ ಇಲ್ಲ, ಪೂರ್ತಿ ಸರ್ಕಾರ ಫೇಲು. ಚಿಟ್ಟ ನೋಡಿದೀವಿ 10 ವರ್ಷ. ನಾವು ಏನೇನು ತೀರ್ಮಾನ ಮಾಡಿಲ್ಲ. ಬಟ್ ನಾವೇನ್ ಅವರಿಗೆ ನೋಡ್ಬೇಕು, ಕೊಡ್ಬೇಕು, ಮನೋಬಲ ಮಾಡಬೇಕು, ಸ್ಕೂಲ್ ಚೇಂಜ್ ಮಾಡಬೇಕು, ಟೀಚರ್ ಏನು ಮಾಡಿ ನಾನು ಬೈದಿಲ್ಲ, ಸಸ್ಪೆಂಡ್ ಮಾಡಿಲ್ಲ, ಹಿಂಗೆ ಮಾಡಿದ್ವಿ. ಪೂರ್ತಿ ಆಯ್ತು. ಈಗ 2 ವರ್ಷ ಹಿಂದೆ ಹೋಗ್ತಾ ಇದೆ. DDP 2 ವರ್ಷದಲ್ಲಿ DDP 1 ಟೈಮ್ ಮೀಟಿಂಗ್ ಮಾಡಿಲ್ಲ. ಯಾವ ವಿಷಯ ಹೆಚ್ಚು ಆಗುತ್ತೆ. BO ನಾನು ಪ್ರತಿ ಇದರಲ್ಲಿ 30 ಕೋಟಿ ಕೇವಲ ಸ್ಕೂಲ್ನಲ್ಲಿ ಮಾಡಿದ್ವಿ ಪೂಜಾ. 30 ಕೋಟಿ ಅವರು ಜೊತೆ ಬರಲ್ಲ ಅಂದ್ರೆ ಏನಾಗ್ತಾ ಇದೆ? ಅಧಿಕಾರಿಗಳು ಯಾರಿದ್ದಾರೆ ಅಂತ ಸರ್ಕಾರ ಬೇರೆ ಯಾರಂತ ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ. ಗಮನ ತಂದಿನಿ. ನಾನು ಮಾಡಕ್ಕಾಗತ್ತೆ. ನಾನೇನು ಈ ಬಗ್ಗೆ ಹೇಳೋದು. ಅಪೋಸಿಟ್ ಪಾರ್ಟಿ ಸರಿಯಾಗಿಲ್ಲ ಅನ್ನೋ ಒಂದು ಅದಕ್ಕಾಗಿ ನಾವು ಪ್ರೆಸ್ ಮೀಟ್ ಮುಖಾಂತರ ಮಾಡ್ತಾ ಇದ್ದೀನಿ. ವಿಜೇಂದ್ರ ಅಣ್ಣವ್ರು ಅಷ್ಟೇ ನೇಮಕ ಮಾಡಿದರೆ ನಮ್ಗೆ ಯಾರು ಕೂಡ ಪರಿಗಣನೆ ತಗೊಂಡಿಲ್ಲ, ನಾವು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ಪರಿಗಣಿಸಿಲ್ಲ ಅನ್ನೋ ಒಂದು ಆರೋಪನೆ ಕೇಳಿಬರುತ್ತೆ. ಪಾರ್ಟಿನಲ್ಲಿ ಸಿಸ್ಟಮ್ ಇದೆ. ಪಾರ್ಟಿನಲ್ಲಿ ಕಾರ್ಯಕರ್ತ ಬಗ್ಗೆ ಸಾಧಕ ಬಾಧಕ ನೋಡ್ತಾರೆ. ತಾವು ಈ ಮಾಡ್ತೀರಿ, ಇದನ್ನು ಮಾಡಲ್ಲ, ಗ್ರಾಮ ಪಂಚಾಯತ್ ಬೇಡ, ಈ ಅದನ್ನ ಮಾಡ್ಬಿಡ್ತೀರಿ, ಗ್ರಾಮ ಪಂಚಾಯತ್ ಮಾಡಲ್ಲ, ಬೇಡ, ಗ್ರಾಮ ಪಂಚಾಯತ್ ಮಾಡಪ್ಪ, ಅವ್ರಾದ್ ಮಾಡೋ ಫಸ್ಟ್ ಅವ್ರಾದ್ ಮಾಡ್ರಿ, ಏನ್ ಹೇಳ್ತಾ ಹೋಗ್ತಿದ್ರಿ.